ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲಕ್ಷ್ಮೀ ನಿಂಗಪ್ಪ ದೊಡ್ಕತ್ತಿ. ನಾನು 9ನೇ ತರಗತಿ ವಿದ್ಯಾರ್ಥಿನಿ. ನಮ್ಮ ಶಾಲೆ ಹೆಸರು ಶ್ರೀ ಉಜ್ಜಯಿನಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆ ವರೂರು. ಈಗ ನಾನು 10ನೇ ತರಗತಿಯ ವಿದ್ಯುತ್ ಶಕ್ತಿ ಪಾಠಕ್ಕೆ ಸಂಬಂಧಿಸಿದ ರೋಧಗಳ ಸರಣಿ ಜೋಡಣೆಯ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ. ಈ ಚಟುವಟಿಕೆಯಲ್ಲಿ ನಾನು 3 ರೋಧಕಗಳಾದ R1, R2, R3ಗಳನ್ನು ಮತ್ತು ವಾಹಕ ತಂತಿಯನ್ನು ಒಂದು ಕಪ್ಪನೆಯ ಕಾರ್ಡ್ಶೀಟ್ನಲ್ಲಿ ಕತ್ತರಿಸಿ ಒಂದು ಮಾದರಿಯನ್ನು ತಯಾರಿಸಿದ್ದೇನೆ. ಉಳಿದ ಸಾಮಗ್ರಿಗಳಾದ 3 ಕೋಶಗಳು, ಅಮೀಟರ್, ವೋಲ್ಟಾಮೀಟರ್ ಮತ್ತು ಸ್ವಿಚ್ಗಳನ್ನು ಕಾಲ್ಪನಿಕವಾಗಿ ಬಿಳಿ ಪೆನ್ನಿನ ಮೂಲಕ ಗುರುತಿಸಿಕೊಂಡಿರುವೆನು. ಮೊದಲು ನಾನು ಬ್ಯಾಟರಿಯ ಧನತುದಿಯನ್ನು ಅಮೀಟರ್ನ ಧನತುದಿಗೆ, ಅಮೀಟರ್ನ ಋಣತುದಿಯನ್ನು ಮೊದಲನೇ ರೋಧಕದ ಧನತುದಿಗೆ, ಮೊದಲನೇ ರೋಧಕದ ಋಣತುದಿಯನ್ನು ಎರಡನೇ ರೋಧಕದ ಧನತುದಿಗೆ, ಎರಡನೇ ರೋಧಕದ ಋಣತುದಿಯನ್ನು ಮೂರನೇ ರೋಧಕದ ಧನತುದಿಗೆ ಜೋಡಿಸಿರುವೆನು. ನಂತರ ಮೂರನೇ ರೋಧಕದ ಋಣತುದಿಯನ್ನು ಸ್ವಿಚ್ಗೆ, ಸ್ವಿಚ್ನಿಂದ ಬ್ಯಾಟರಿಯ ಋಣತುದಿಗೆ ಜೋಡಿಸಲಾಗಿದೆ. ಅದರಂತೆಯೇ ವೋಲ್ಟಾಮೀಟರ್ನ ಧನತುದಿಯನ್ನು ಮೊದಲನೇ ರೋಧಕದ ಧನತುದಿಗೆ ಜೋಡಿಸಲಾಗಿದೆ ಮತ್ತು ಋಣತುದಿಯನ್ನು ಮೂರನೇ ರೋಧಕದ ಋಣತುದಿಗೆ ಸಮಾಂತರವಾಗಿ ಜೋಡಿಸಲಾಗಿದೆ. ಈ ರೀತಿ ರೋಧಗಳನ್ನು ಒಂದರ ನಂತರ ಒಂದರಂತೆ ಜೋಡಿಸುವುದನ್ನು ರೋಧಗಳ ಸರಣಿ ಜೋಡಣೆ ಎಂದು ಕರೆಯುವರು. ಈ ರೀತಿ ಜೋಡಣೆಯಲ್ಲಿ ಒಟ್ಟು ರೋಧಗಳನ್ನು ಕಂಡುಹಿಡಿಯುವ ಸೂತ್ರ RS = R1 + R2 + R3. ಧನ್ಯವಾದಗಳು.